ಫ್ರೆಂಡ್ಸ್, ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಸ್ಲೀವ್ ಕಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಬಾಡಿ ಪಾರ್ಟನ್ನು ಹೇಗೆ ಒಂದು 10 ನಿಮಿಷದೊಳಗೆ ಪರ್ಫೆಕ್ಟಾಗಿ ಈಸಿಯಾಗಿ ಬೇಗ ಕಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಈಗ ನೋಡಿ, ಇದು ನಾನು 2 ಫೋಲ್ಡನ್ನು ಮಾಡಿ ಇಟ್ಕೊಂಡಿದ್ದೀನಿ. 2 ಫೋಲ್ಡ್ ಅಂದರೆ 4 ಭಾಗ ಆಗಿರುತ್ತೆ. ಇಲ್ಲೆರಡು ಇಲ್ಲೆರಡು, ಫ್ರಂಟ್ 2 ಬ್ಯಾಕ್ 2 ಇರುತ್ತೆ. ಈಗ ಇದಕ್ಕೆ ನಾವು ಉದ್ದ ತೆಗೆಯೋದಾದರೆ ಎಷ್ಟು ತಗೊಳ್ಳೋದು? ನಮಗೆ ಅದು 14 ಇಂಚು ರೆಡಿ ಇದೆ ಅಳತೆ ಬ್ಲೌಸು. ಇಲ್ಲಿಂದ ಇಟ್ಕೊತಿದ್ದೀನಿ, ನೋಡ್ತಿದ್ದೀರಾ. 14.25 ಇಟ್ಕೊಂಡ್ರೆ ನಮಗೆ ಸಾಕಾಗತ್ತೆ. 13.25 13.25 ಅಷ್ಟಿದೆ. 14.25 ಸಾಕಾಗತ್ತೆ. 15 ಇಟ್ಟರೆ ಜಾಸ್ತಿ, ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಆಗಿಬಿಡುತ್ತೆ, ಬೇಡ. ಅಷ್ಟೇ ಪರ್ಫೆಕ್ಟಾಗಿ ಅದೇ ಅಳತೆಗೆ ಬರಬೇಕು ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಅಷ್ಟೇ ಇಡೋಣ, ಹೆಚ್ಚಾಗಿ ಬೇಡ. ನೋಡಿ, 14.25 ಕರೆಕ್ಟಾಗಿದೆ. ಈಗ ಹಿಂದೆ 14.25 ಇಟ್ಕೊಂಡಾಗ ಹಿಂದೆ ಅಂದರೆ ಈ ರೀತಿ ಬಂದಿದೆ ನೋಡಿ, ಬಾರ್ಡರ್ ಬಂದಿದೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಮುಂದಿನ ಭಾಗ ಏನಿದೆ ಫ್ರಂಟು, ಅದನ್ನು 15.25 ಒಂದು 14.25 ಇಟ್ಟಿದ್ದೀವಿ. 16 ಇಂಚ್ಗೆ ನಾವು 1.5 ಇಂಚ್ ಎಕ್ಸ್ಟ್ರಾನ ಇಟ್ಕೋಬೇಕು. ಇಟ್ಕೊಂಡು ಅಲ್ಲಿಗೆ ಕಟಿಂಗ್ ಮಾಡಿ ತೆಗೆದುಬಿಡೋಣ. ನೋಡಿ, ಈ ನೇರಕ್ಕೆ ಕಟಿಂಗ್ ಮಾಡಿ ತೆಗೆದುಬಿಟ್ರೆ ಈಗ ನಮಗೆ ಲೆಂತು ಸಿಕ್ಕೋಗಿದೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಸಿಕ್ಕಿದೆ. ಈಗ ನಾವು ನೋಡಿ, ಈಗಿದೆ 2 ಆಯ್ತಲ್ವ. ಈಗ ನಾವು ವಿಡ್ತು, ಇದು 9 ಇಂಚಿದೆ ರೆಡಿ. ಒಂದು ಭಾಗ 4ನೇ ಒಂದು ಭಾಗ 9 ಇಂಚಿದೆ. 9 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಪ್ಲಸ್ 2 ಇಂಚು ಮಾರ್ಜಿನ್ಗೆ ಬಿಟ್ಟಿದ್ದೀನಿ. ಈಗ ನಾವು ಇಲ್ಲಿ 4.25ಗೆ, ಇದು 9 ಇಂಚಿದೆ, 4.25 ಇಟ್ಕೋಬೋದು. 4.25ಗೆ ಇಡ್ತಿದ್ದೀನಿ ನಾನು. ಇಲ್ಲಿ ಬಂದು ನಾನು ಇದಕ್ಕೆ 1.5 ಇಂಚ್ಗೆ ಇಡ್ತಿದ್ದೀನಿ. ಯಾಕೆ ಅಂದರೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಜಾಸ್ತಿ ಈ ಬ್ಲೌಸ್ ಅಳತೆ ಕೊಟ್ಟಿರುವವರಿಗೆ. ಶೋಲ್ಡರ್ ಡ್ರಾಪು ಸ್ವಲ್ಪನೂ ಕೆಳಗಡೆ ಜಾರದೇ ಇರೋ ರೀತಿ, ಯಾಕೆಂದರೆ ಅವರು ಟ್ಯಾಗನ್ನು ಯೂಸ್ ಮಾಡಲ್ಲ. ಟ್ಯಾಗನ್ನು ಯೂಸ್ ಮಾಡಿದ್ರೆ ಒಂದು 2 ಇಂಚ್ವರೆಗೂ ತೆಗಿಬೋದು ಅವ್ರಿಗೆ. ಹಿಂದೆ ಟ್ಯಾಗ್ ಹಾಕಿದ್ರೆ ಸ್ವಲ್ಪ ಬಿಗಿಯಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ನಾನು ಇಷ್ಟಕ್ಕೆ ಕಟಿಂಗ್ ಮಾಡ್ತಿದ್ದೀನಿ. ಈಗ ನೋಡಿ, ಇಲ್ಲಿಂದ 5 ಇಂಚ್ಗೆ, ಇಲ್ಲಿಂದ ನಾನು 5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿಗೆ ಗೆರೆಯನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಂಡ್ರೆ ಈಗ ಇಲ್ಲಿಂದ ಇಲ್ಲಿಗೆ 1.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಇಲ್ಲಿಂದ 1.5 ಇಂಚ್ಗೆ ಇಲ್ಲಿಗೆ ಮಾರ್ಕನ್ನು ಹಾಕ್ಕೊಂಡು ಈ ಕರು ಸ್ಕೇಲ್ ಏನಿದೆಯಲ್ಲ, ಮತ್ತು ಇಲ್ಲಿಂದ ನೋಡಿ ಈ ಸ್ಕೇಲ್ ಎತ್ಬಿಡೋಣ. ಇಲ್ಲಿ ಎಷ್ಟು 5 ಇಂಚು ಅಂದರೆ ನಾವು 2.5 ಇಂಚ್ಗೆ ಮಾರ್ಕನ್ನು ಮಾಡ್ಕೋಬೇಕು. 2.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಇದನ್ನು ಕರು ಸ್ಕೇಲ್ ಏನಿದೆಯಲ್ಲ ಈ ರೀತಿ ಇಟ್ಕೋಬೇಕು. ಕೈಯಲ್ಲೇ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನೀವು ಕೈಯಲ್ಲೇ ಲೈಫ್ ಅಂತಂದರೆ ನಾವು ನೀಟಾಗಿ ಕಲ್ತ್ಕೋಬೋದು. ಈ ರೀತಿ ಬರುತ್ತೆ ನೋಡಿ, ನೀಟಾಗಿ ಈ ರೀತಿ ಬರುತ್ತೆ. ಈಗ ನಾವು ಇಲ್ಲಿ ಒಂದು 1/2 ಇಂಚ್ಗೆ ಒಂದು ಪುನಃ ಇನ್ನೊಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಇದಿಷ್ಟು ಇದಾಯಿತು. ಜೊತೆಗೆ ಇಲ್ಲಿಂದ ನೋಡೋದಾದರೆ 7 ಇಂಚ್ಗೆ, ಇಲ್ಲಿ ನೋಡಿ 7 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ ನಾನು ಇಲ್ಲಿ 2 ಇಂಚ್ವರೆಗೂ ತಗೋತೀನಿ. 1.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಲ್ಲ, 2 ಇಂಚಿಗೆ ತಗೊಂಡು 2 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. ಈಗ ಇನ್ನೊಂದು ಟಿಪ್ಸು, ನಾವು ಮಾರ್ಕಿಂಗ್ ಮಾಡಿದ್ದಾಗಿದೆ ಅಲ್ವಾ, ಈ ಮಾರ್ಕಿಂಗ್ ಮಾಡಿದ್ದಾದಮೇಲೆ ಇದು ನಮಗೆ ಪರ್ಫೆಕ್ಟಾಗಿದೆ ಅಂತ ಹೇಗೆ ತಿಳ್ಕೊಳ್ಳೋದು? ಇದಕ್ಕೆ ಈಗ ನಾವೇನು ಮಾಡಬೇಕು, ಈಗ ಮಾಮೂಲಿ ಬ್ಲೌಸ್ ಸ್ಟಿಚಿಂಗ್ ಅಳತೆಗೆ ಏನು ಕೊಟ್ಟಿದ್ದಾರಲ್ಲ ಆ ಬ್ಲೌಸನ್ನು ತಗೊಂಡು ಈಗ ನೋಡಿ ಅಳತೆನಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಬ್ಲೌಸನ್ನೇ ಇಟ್ಟು ಇಲ್ಲಿ ನೋಡಿ ಇಷ್ಟು ಮಾರ್ಜಿನ್ಗೆ ಹೋಗುತ್ತೆ, ಇಷ್ಟು ಮಾರ್ಜಿನ್ಗೆ ಹೋಗುತ್ತೆ. ಇಲ್ಲಿಂದ ನೋಡಿ, ಇಲ್ಲಿಂದ ಇಟ್ಕೋಬೇಕು ನೋಡಿ ಪರ್ಫೆಕ್ಟ್. ಇಲ್ಲಿ 1/4 ಇಂಚು ನಾವು ಸ್ಟಿಚಿಂಗ್ ಮಾಡುವಾಗ ಹೋಗುತ್ತೆ ಕರೆಕ್ಟಾಗಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಈ ರೀತಿ ಬಂದರೆ ಪರ್ಫೆಕ್ಟಾಗಿ ಯಾವುದೇ ಶೋಲ್ಡರ್ ಡ್ರಾಪ್ ಇರ್ಬೋದು. ಮತ್ತು ಹಿಂದೆ ನೋಡಿ ಇಲ್ಲೆಲ್ಲ ಒಂಥರ ಪಫ್ ರೀತಿ ಬಂದ್ಬಿಡುತ್ತೆ. ಆ ರೀತಿ ಆಗುವಂಥದ್ದು ಯಾವುದೇ ಪ್ರಾಬ್ಲಮ್ಸ್ ಬರೋದಿಲ್ಲ. ಅದಕ್ಕಾಗಿ ಈ ರೀತಿಯೇ ಕಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆಯಿಂದ 4 ಇಂಚಸ್ಗೆ ನಾನು ಕ್ರಾಸ್ ಬೆಲ್ಟನ್ನು ತಗೋತೀನಿ. ಕ್ರಾಸ್ ಬೆಲ್ಟ್ ತಗೊಂಡು ಇಲ್ಲಿ 1 ಇಂಚನ್ನು ಕಡಿಮೆ ಮಾಡಿಕೊಂಡು ಇಲ್ಲಿಗೆ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ನೋಡಿ ಇಷ್ಟನ್ನು ಹಾಕೋತೀನಿ. ಹಾಕ್ಕೊಂಡಾದ ನಂತರ ಇಲ್ಲಿ ನಮಗೆ ಡಾಟ್ಸ್ ಹಿಡಿಬೇಕಲ್ವ, ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮತ್ತು ಬ್ಯಾಕಲ್ಲಿ ಎಷ್ಟು ಇಂಚಿಗೆ ಅಂದರೆ
ನೋಡಿ ಇಲ್ಲಿ ಬಂದು 9 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೋತೀನಿ. ಮಾರ್ಕನ್ನು ಮಾಡ್ಕೊಂಡಿದ್ದಾದ ನಂತರ ಇದನ್ನು ಕರೆಕ್ಟಾಗಿದೆ ಅಂತ ನೋಡೋದಾದರೆ ನೋಡಿ, ಇಲ್ಲಿ ಇಷ್ಟು 1/2 ಇಂಚು ಮಾರ್ಜಿನ್ಗೆ ಬಿಟ್ಟು ಕಾಣಿಸ್ತಿದೆಯಾ, ಇಲ್ಲಿ ಬಿಟ್ಟು ಮಾರ್ಜಿನ್ಗೆ ನೋಡಿ ಕರೆಕ್ಟಾಗಿ ಇದು ಬರ್ತಿದೆ. ನಮಗೆ ಲೆಂತು ಹಿಂದೆ ನಾವು ಡೀಪನ್ನು ಕೆಳಗಡೆ ಬಟ್ಟೆ ಬರುತ್ತೆ ನೋಡಿ, ಅದರ ಲೆಂತು ಇಷ್ಟಿರುತ್ತೆ. ಈಗ ನಾವು ಕಟಿಂಗನ್ನು ಧೈರ್ಯವಾಗಿ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ಸ್ ಬರದೇ ಇರೋ ರೀತಿ ನಮಗೆ ಕಟಿಂಗ್ ಆಗುತ್ತೆ. ಈಗ ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಅವರ ಅಳತೆಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಕ್ರಾಸ್ ಬೆಲ್ಟನ್ನು ತೆಗೆದುಬಿಡೋಣ. ಇದು ಆಲ್ಮೋಸ್ಟ್ ಇಷ್ಟೇ ಬರುತ್ತೆ. ಯಾವ ರೀತಿ ನೀವು ಯಾವುದೇ ಸುತ್ತಿ ಬಳಸಿ ಬಂದ್ರೂ ಇದೇ ರೀತಿಯೇ ಬರೋದು. ಅದಕ್ಕೋಸ್ಕರ ಅದನ್ನು ಬೇಸಾಗಿ ಆ ರೀತಿ ಯೂಸ್ ಮಾಡ್ಕೊಳ್ಳಿ ನೋಡಿ. ಫ್ರಂಟ್ನ ನೆಕ್ಕನ್ನು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ಶೋಲ್ಡರು ಹಾರ್ಮೋಲನ್ನು ಕಟ್ ಮಾಡ್ಕೊಂಬಿಡೋಣ. ಇದೇನಿದೆ ಇದೇ ರೀತಿಯೇ ಬರಲಿ. ಯಾಕೆ ಅಂದರೆ ನಮಗೆ ಜಾಸ್ತಿ ಒಳಗಡೆಗಾದರೆ ಬಟ್ಟೆ ಕಡಿಮೆ ಬಂದು ಕಂಕಳ ಹತ್ರ ಬಿಗಿ ಆಗಿಬಿಡುತ್ತೆ. ಇದನ್ನು ಇನ್ನೊಂದು ವೀಡಿಯೋದಲ್ಲಿ ಡೀಟೇಲಾಗಿ ಸ್ಟಿಚಿಂಗ್ ಮಾಡುವಾಗ ಹೇಳ್ಕೊಡ್ತೀನಿ, ಏನಕ್ಕೆ ಬಿಗಿ ಆಗುತ್ತೆ, ಏನಕ್ಕೆ ಟೈಟ್ ಅಪ್ ಆ್ಯಂಡ್ ಡೌನ್ ಮತ್ತು ಇಲ್ಲಿ ಸೈಡಲ್ಲೆಲ್ಲ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ನೋಡಿ. ಈ ರೀತಿ ಕಟಿಂಗ್ ಮಾಡ್ಕೊಳ್ಳೋದು. ಮಾಡ್ಕೊಂಡಿದ್ದಾದ ನಂತರ ಇತ್ತ ತೆಗೆದಿಟ್ಬಿಡೋಣ. ತೆಗೆದಿಟ್ಟು ಈಗ ನಾವು 9 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಅಲ್ಲೇ 1-2 ಇಂಚ್ವರೆಗೂ ಬ್ರಾಡನ್ನು ತೆಗೆದು ಇಲ್ಲಿ ಬಂದು ಇಷ್ಟಕ್ಕೆ ಸೇರಬೇಕು ನೋಡಿ. ಈ ರೀತಿ ಬಂದಾಗ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಏನು ಹೇಳ್ತೀವಿ, ರೌಂಡ್ ನೆಕ್ಕು ಕರೆಕ್ಟಾಗಿ ಬಂದಿದೆ. ರೌಂಡ್ ನೆಕ್ ಇದು. ಮತ್ತು ಫ್ರಂಟಲ್ಲಿ ನೆಕ್ಕು ನೋಡಿ, ಇದು ಫ್ರಂಟಲ್ಲಿ ನೆಕ್ಕು ತುಂಬಾ ಚೆನ್ನಾಗಿ ಬಂದಿದೆ. ಈಗ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಇದು ನೋಡ್ಬೋದು, ಇದು ಕ್ರಾಸ್ ಬೆಲ್ಟು. ಇದಿಷ್ಟು ಪರ್ಫೆಕ್ಟಾಗಿ ನೀವು ಬಾಡಿ ಫಿಟ್ಟಿಂಗ್ ಬರುತ್ತೆ, ನೀಟಾಗಿ ಬರುತ್ತೆ. ಹಾಗಾಗಿ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ಕೇಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅಗತ್ಯ ಇದೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.